ಬ್ಯಾಂಕಿನ ಗ್ರಾಹಕರಿಗಾಗಿ ಡಿಜಿಟಲ್ ಬ್ಯಾಂಕಿಂಗ್ ಸೇವೆಗಳಾದ ಯುಪಿಐ ಮತ್ತು ಐಎಂಪಿಎಸ್ ಸೌಲಭ್ಯಗಳಿಗೆ ಸಾಂಕೇತಿಕವಾಗಿ ದೀಪ ಬೆಳಗಿಸುವುದರ ಮೂಲಕ ಎಸ್ಡಿಸಿಸಿ ಬ್ಯಾಂಕಿನ ಸಭಾಂಗಣದಲ್ಲಿ ಎಸ್ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಚಾಲನೆಯನ್ನು ನೀಡಿದ್ದಾರೆ. ಯುಪಿಐ ಮತ್ತು ಐಎಂಪಿಎಸ್ ವ್ಯವಸ್ಥೆಯ ಪೋಸ್ಟರ್ ಹಾಗೂ ಕ್ಯೂಆರ್ ಕೋಡ್ ಅನ್ನು ರಾಜೇಂದ್ರ ಕುಮಾರ್ ಅನಾವರಣಗೊಳಿಸಿದರು. ಬಳಿಕ ಮಾತನಾಡಿದ ಇವರು, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ತಮ್ಮ ಗ್ರಾಹಕರಿಗೆ ಪ್ರಸ್ತುತ ಅವಶ್ಯಕತೆಗೆ ಅನುಗುಣವಾಗಿ ಡಿಜಿಟಲ್ ಬ್ಯಾಂಕಿಂಗ್ ಸೌಲಭ್ಯವನ್ನು ಅಳವಡಿಸಿಕೊಂಡು ವಿಸ್ತರಿಸಿದೆ. ಯುಪಿಐ ಮತ್ತು ಐಎಂಪಿಎಸ್ ಡಿಜಿಟಲ್ ಬ್ಯಾಂಕಿಂಗ್ ವಿಸ್ತರಿತ ಸೌಲಭ್ಯಕ್ಕೆ ಈಗಾಗಲೇ ಚಾಲನೆಯನ್ನ ಕೂಡ ನೀಡಲಾಗಿದೆ. ಈ ಸೌಲಭ್ಯ ಬ್ಯಾಂಕಿನ ಎಲ್ಲಾ ಶಾಖೆಗಳಿಗೂ ವಿಸ್ತರಣೆ ಮಾಡಲಾಗುವುದು ಅಂತ ತಿಳಿಸಿದರು. ಇವತ್ತು ಯುಪಿಐ ಐಎಂಪಿಎಸ್ ಇದೆಲ್ಲವನ್ನು ಅಳವಡಿಸಿಕೊಂಡಿದ್ದೇವೆ. ನಾವು ನಮ್ಮ ಬ್ಯಾಂಕು ಮಾತ್ರ ಇದನ್ನು ಅಳವಡಿಸಿಕೊಳ್ಳುವುದಲ್ಲ, ನಾನು ಇದನ್ನು ನಮ್ಮ ಎಲ್ಲ ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘಗಳಿಗೂ ಕೂಡ ಅವರು ಕೂಡ ಇದೇ ಕೋಡ್ ನಂಬರ್ನಲ್ಲಿ ಕೆಲಸ ಮಾಡುವ ರೀತಿಯಲ್ಲಿ ಮಾಡಲಿಕ್ಕೆ ನಾವೆಲ್ಲರೂ ಬದ್ಧರಿದ್ದೇವೆ ಅನ್ನುವಂಥದ್ದನ್ನು ಕೂಡ ಹೇಳ್ತೇನೆ. ಯಾಕೆ ಹೇಳಿದರೆ ನಮ್ಮ ಜಿಲ್ಲೆ ಸಹಕಾರಿ ಕ್ಷೇತ್ರದಲ್ಲಿ ನಮ್ಮ ಜಿಲ್ಲೆ ಬೆಳೆದಷ್ಟು ಬೇರೆ ಯಾವ ಜಿಲ್ಲೆ ಕೂಡ ಬೆಳೆಯಲಿಲ್ಲ. ಹಾಗಾಗಿ ಇವತ್ತು ನಾವು ಈ UPI ಇರ್ಬೋದು, ಗೂಗಲ್ ಪೇ ಇರ್ಬೋದು, ಫೋನ್ಪೇ ಇರ್ಬೋದು, ವಾಟ್ಸಪ್ ಪೇ ಇರ್ಬೋದು, ಪೇಟಿಎಮ್ ಇರ್ಬೋದು, ಯಾವುದೇ ಎಲ್ಲ ವ್ಯವಹಾರಗಳನ್ನು ನಾವು ನಮ್ಮ ಬ್ಯಾಂಕಿಗೆ ಸೀಮಿತಗೊಳಿಸ್ತಾ ಇಲ್ಲ. ನೀವು ಕೂಡ ಪ್ರಾಥಮಿಕ ಪತ್ತಿನ ಸೆಕ್ರೆಟರಿಗಳು ಹೆಚ್ಚಿನವರಿಗೆ ಅನುಭವ ಟೆಕ್ನಿಕಲ್ ಆಗಿದ್ದಾರೆ. ಅವರಿಗೆ ಬೇಕಾದ ತರಬೇತಿಯನ್ನು ನಾವು ಕೊಟ್ಟು ಇದನ್ನು ಅವರು ಕೂಡ ಉಪಯೋಗ ಮಾಡಬೇಕಂತ ನಾನು ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಯಾಕೆ ಹೇಳಿದರೆ ಇವತ್ತಿನ ದಿವಸದಲ್ಲಿ ಯಾರು ನಗದನ್ನು ಹಿಡ್ಕೊಂಡು ಹತ್ರ ಹೋಗುವುದಿಲ್ಲ. ಫೋನ್ ಅಂತೂ ಎಲ್ಲರ ಕಿಸೆಯಲ್ಲಿದೆ. ಫೋನ್ನಲ್ಲೇ ವ್ಯವಹಾರ ಮಾಡಿದರೆ ಅದು ಸುಲಭ ಆಗ್ತದೆ. ನಗದು ತೆಗೆದುಕೊಂಡು ಹೋಗಲಿಕ್ಕೆ ಕಷ್ಟ ಇಲ್ಲ. ಎಲ್ಲಿ ಅಂಗಡಿಯಲ್ಲಿ ಹೋಗಿ ವ್ಯಾಪಾರ ಮಾಡಬಹುದು, ಎಲ್ಲಿ ಟ್ಯಾಕ್ಸಿಯಲ್ಲಿ ಹೋಗಿ ವ್ಯಾಪಾರ ಮಾಡಬಹುದು. ಸಮಾರಂಭದಲ್ಲಿ ಸಾಫ್ಟ್ವೇರ್ ತಂತ್ರಜ್ಞರಾದ ನಂದಕುಮಾರ್ ಅವರು ಐಎಂಪಿಎಸ್ ಬಗ್ಗೆ ತಾಂತ್ರಿಕ ಮಾಹಿತಿಯನ್ನು ನೀಡಿದ್ದಾರೆ. ಐಎಂಪಿಎಸ್ ಅಂತ ಹೇಳಿದ್ರೆ ಇಮಿಡಿಯೇಟ್ ಪೇಮೆಂಟ್ ಸಿಸ್ಟಮ್ ಅಂತ. ಓಕೆ, ಈ ಪೇಮೆಂಟ್ ಸಿಸ್ಟಮ್ ಅಂತ ಹೇಳಿದ್ರೆ ನಮ್ಮ RTGS NEFT ಬಗ್ಗೆ ತಮಗೆಲ್ಲರಿಗೂ ಆಲ್ರೆಡಿ ಗೊತ್ತಿದೆ. ಓಕೆ, ಇದು ಶೆಡ್ಯೂಲ್ ವೈಸ್ ವರ್ಕ್ ಆಗ್ತದೆ. ಇಲ್ಲ ಲೈಕ್ ಏನಂದರೆ ಒಂದು ಅರ್ಧ ಗಂಟೆ RBIನಲ್ಲಿ ಒಂದು ಶೆಡ್ಯೂಲ್ ಇರ್ತದೆ. ನಾವು ಟ್ರಾನ್ಸಾಕ್ಷನ್ ಇನಿಷಿಯೇಟಿವ್ ಮಾಡಿದ ಕೂಡಲೇ ಇಟ್ ವಿಲ್ ಟೇಕ್ ಸಮ್ ಟೈಮ್. ಓಕೆ, ವೆರಾಸ್ IMPS ಅಂತ ಕೂಡ ಏನಂತಂದರೆ ಇಮ್ಮಿಡಿಯೇಟ್ ಇನ್ಸ್ಟ್ಯಾಂಟ್ ಮನಿ ಸಿಸ್ಟಮ್ ಅಂತಲೂ ಹೇಳ್ತಾರೆ, ಇಮ್ಮಿಡಿಯೇಟ್ ಪೇಮೆಂಟ್ ಸಿಸ್ಟಮ್ ಅಂತಲೂ ಹೇಳ್ತಾರೆ. ಹೇಗೆ ಅಂತ ಹೇಳಿದ್ರೆ ಸಪೋಸ್ ಇದರಲ್ಲಿ ಪರ್ಸನ್ ಟು ಅಕೌಂಟ್ ಅಂತ ಡಿಫ್ರೆಂಟ್ ಕೈಂಡ್ ಆಫ್ ಟ್ರಾನ್ಸಾಕ್ಷನ್ಸ್ ಮಾಡ್ಬೋದು. ಪರ್ಸನ್ ಟು ಮರ್ಚೆಂಟ್ ಅಕೌಂಟ್, ಇಲ್ಲ ಪರ್ಸನ್ ಟು ಪರ್ಸನ್ ಅಂತ. ಓಕೆ, ಸೊ ಹೇಗಂತ ಹೇಳಿದ್ರೆ ಸಪೋಸ್ ತಾವೇನಾದರೂ ಒಂದು ಟ್ರಾನ್ಸಾಕ್ಷನ್ ಇನಿಷಿಯೇಟಿವ್ ಮಾಡಿದ್ರೆ ಇನ್ಸ್ಟ್ಯಾಂಟ್, ಸೊ ರಿಯಲ್ ಟೈಮಲ್ಲಿ ಟ್ರಾನ್ಸಾಕ್ಷನ್ ಸ್ಟಾರ್ಟ್ ಆಗ್ತದೆ. ಓಕೆ, ತಾವೆಲ್ಲಾದರೂ ಸಪೋಸ್ ಒಂದು ಲಿಮಿಟೇಷನ್ ಒಂದು 10,000 rupees ಆರ್ 1 lakh 2 lakhs 5 lakhs ಈ ಥರ ಡಿಫ್ರೆಂಟ್ ಮನಿ ಟ್ರಾನ್ಸ್ಫರ್ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಮೊಬೈಲ್ನಲ್ಲೇ ನಾವು ಆಪ್ಷನ್ ಕೊಟ್ಟಿದ್ದೀವಿ. ಓಕೆ, ಒಂದು ಅಪ್ಲಿಕೇಶನ್ SCDC ಬ್ಯಾಂಕ್ ಆ್ಯಪ್ ಅಂತ ಇದೆ. ಈ ಆ್ಯಪ್ ಮುಖಾಂತರ ನಾವು ಟ್ರಾನ್ಸ್ಫರ್ ಮಾಡ್ಬೋದು. ಓಕೆ, ಸೊ ಇದಕ್ಕೆ ನಮ್ಮ UPIಗೆ ಫಸ್ಟ್ UPI ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ IMPS ಆಗಿರಬೇಕು. ಸೊ ಫಸ್ಟ್ ಸ್ಟೆಪ್ ಅದು, ದಟ್ ಈಸ್ ವಿ ಹ್ಯಾವ್ ಕಂಪ್ಲೀಟೆಡ್. ನೆಕ್ಸ್ಟ್ ಬಂದ್ಬಿಟ್ಟು ಯೂನಿಫೈಡ್ ಪೇಮೆಂಟ್ ಸಿಸ್ಟಮ್ ಇಂಟರ್ಫೇಸ್ ಅಂತ ಹೇಳ್ತೀವಿ, UPI ಅಂತ. ತಮ್ಮೆಲ್ಲರಿಗೂ ಗೊತ್ತಿರ್ಬೋದು, ಈ ಗೂಗಲ್ ಪೇ, ಫೋನ್ಪೇ, ಭೀಮ್, ರೇಸರ್ ಪೇ ಅಂತ ಈ ಥರ ಎಲ್ಲ ಯೂಸ್ ಮಾಡ್ತಾ ಇರ್ತೀವಿ ನಾವು. ಓಕೆ, ಎಲ್ಲ ನೀವು ಪ್ರಾವಿಷನ್ ಸ್ಟೋರ್ಗೆ ಹೋಗಿ, ಮತ್ತು ಪೆಟ್ರೋಲ್ ಬಂಕ್ ಆಗಲಿ, ಮತ್ತು ಹೋಟೆಲ್ಸ್ ಆಗಲಿ, ಸೊ ಎಲ್ಲ ಕಡೆಯೂ ಇವಾಗ ಡಿಜಿಟಲೈಸೇಷನ್ ಥ್ರೂ ಈ UPIಯಿಂದ ಮಾಡ್ತಾ ಇದ್ದೀವಿ. ಈ UPI ಮಾಡೋದಕ್ಕೆ ಹೇಗೆ ಅಂತ ಹೇಳಿದ್ರೆ ಒಂದು ಯೂನಿಫೈಡ್ ಕೋಡ್ ಅಂತ ಕೊಟ್ಟಿರ್ತಾರೆ. ಓಕೆ, ಸೆಕೆಂಡ್ ಥಿಂಗ್ ನಿಮ್ಮ ಮೊಬೈಲ್ ನಂಬರ್ ಥ್ರೂ, ಈ ಮೊಬೈಲ್ ನಂಬರ್ಗೆ ಮತ್ತು ಈ ಕೋಡ್ಗೆ ನಿಮ್ಮ ಅಕೌಂಟ್ ಲಿಂಕ್ ಆಗಿರ್ತದೆ. ಓಕೆ, ಸೊ ಇದ್ರ ಥ್ರೂ ಏನಂದರೆ ಆಗಲೇ ತೋರಿಸ್ದಂಗೆ QR ಕೋಡ್ ಅಂತ ಹೇಳ್ತಾರೆ. ದಟ್ ಈಸ್ ಕ್ವಿಕ್ ರೆಸ್ಪಾನ್ಸ್ ಕೋಡ್ ಅಂತ. ಇಟ್ಸ್ ಅ ಟ್ರಯಾಂಗಲ್ನಲ್ಲಿ
ಸೊ ತಾವೆಲ್ಲ ಆಲ್ರೆಡಿ ಫೆಮಿಲಿಯರ್ ಇದ್ದೀರಾ, ಆದರೂ ದಿಸ್ ಇಸ್ ಕಾಲ್ಡ್ ಆಸ್ QR ಕೋಡ್ ಅಂತ ಹೇಳ್ತಾರೆ, ಕ್ವಿಕ್ ರೆಸ್ಪಾನ್ಸ್ ಕೋಡ್ ಅಂತ. ಓಕೆ, ಸೊ ಇದನ್ನು ನಾವು ಮೊಬೈಲ್ನಲ್ಲಿ ಈ ಇದು ಬೀಮ್ ಬಂದ್ಬಿಟ್ಟು ಗೌರ್ಮೆಂಟ್ ಆಫ್ ಇಂಡಿಯಾ, ನಮ್ಮ ಇಂಡಿಯನ್ ಪ್ರಾಡಕ್ಟ್. ಇದರ ಥ್ರೂ ಇಲ್ಲ ಅಂತಂದರೆ ಗೂಗಲ್ ಪೇ ಥ್ರೂ ಇದನ್ನ ಸ್ಕ್ಯಾನ್ ಮಾಡಿದ್ರೆ ನೀವು ಏನು ಕಳಿಸ್ಬೇಕಂತ ಅಂದ್ಕೊಂಡಿರೋ ಅಮೌಂಟ್ನ, ಆ ಅಮೌಂಟ್ನ ಸ್ಕ್ಯಾನ್ ಮಾಡಿ ಅಮೌಂಟ್ ಹಾಕಿದ್ರೆ ದೆನ್ ಇಟ್ ವಿಲ್ ಆಸ್ಕ್ ಸಮ್ OTP ನಂಬರ್, OTP ಬರ್ತದೆ, OTP ಹಾಕ್ಬೋದು, ಇಲ್ಲ ಡಿಜಿಟಲ್ ಪಿನ್ ಇರ್ತದೆ. ಸೊ ಅದು ಹಾಕಿದ್ರೆ ಸೊ ಆಪೋಸಿಟ್ ಪಾರ್ಟಿಗೆ ಅಲ್ಲ ನಮ್ಮ ಅಕೌಂಟಿಗೆ ಓಕೆ ಇಮಿಡಿಯೇಟ್ ಆಗಿ ಇನ್ಸ್ಟೆಂಟ್ ಆಗಿ ಇಮಿಡಿಯೇಟ್ ಆಗಿ ಕ್ರಿಯೇಟ್ ಆಗ್ತದೆ. ಅಟ್ ದ ಸೇಮ್ ಟೈಮ್ ಯು ವಿಲ್ ಗೆಟ್ ದ SMS ಆಲ್ಸೋ. ಇನ್ನು ಈ ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷರಾದ ವಿನಯ್ ಕುಮಾರ್ ಸೂರಿಂಜೆ, ನಿರ್ದೇಶಕರಾದ ಭಾಸ್ಕರ್ ಎಸ್ ಕೋಟ್ಯಾನ್, SB ಜಯರಾಮ್ ರೈ, ಸದಾಶಿವ ಉಳ್ಳಲ್, ಮಹೇಶ್ ಹೆಗ್ಡೆ ಎಂ, ಅಶೋಕ್ ಕುಮಾರ್ ಶೆಟ್ಟಿ, ರಾಜೇಶ್ ರಾವ್, ಎಂ ವಾದಿರಾಜ ಶೆಟ್ಟಿ, SN ಮನ್ಮಥ, ಕುಶಲಪ್ಪ ಗೌಡ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಗೋಪಾಲಕೃಷ್ಣ ಭಟ್, ಸಹಕಾರ ಸಂಘಗಳ ಉಪನಿಬಂಧಕ ರಮೇಶ್ HN, ಬ್ಯಾಂಕಿನ ನಿರ್ದೇಶಕರಾದ ಶಶಿಕುಮಾರ್ ರೈ ಬಾಲ್ಯೂಟು, ರಾಜೀವ್ ಕಕ್ಕಿಪದವು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.